ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮಿಸ್ಟಿಕ್ ಎರಾ ಚಾನಲ್. ನಿಮಗೆ ಯಾವಾಗಲೂ ಈ ರೀತಿ ಏನಾದರೂ ಅನಿಸುತ್ತಾ, ನನ್ನ ಮೇಲೆ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಥವಾ ನನ್ನ ಮೇಲೆ ಯಾವುದೋ ಒಂದು ಕೆಟ್ಟ ದೃಷ್ಟಿ ಬಿದ್ದಿದೆ, ನಮ್ಮ ಲೈಫಲ್ಲಿ ಆಗಿರ್ಬೋದು, ನಮ್ಮ ಮೇಲೆ ಆಗಿರ್ಬೋದು, ಈ ರೀತಿ ಅನಿಸ್ತಾ ಇರುತ್ತಾ? ಎಲ್ರಿಗೂ ಈ ರೀತಿ ಅನಿಸೋದು ಸಾಮಾನ್ಯವಾಗಿರುತ್ತೆ. ಆದರೆ ಕೆಲವ್ರ ಜೀವನದಲ್ಲಿ ಇದು ನಿಜ ಕೂಡ ಆಗಿರುತ್ತೆ. ಅದನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಹೇಗೆ ನಿಜ ಆಗಿರುತ್ತೆ, ಯಾರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿರುತ್ತೆ, ಅದರ ಲಕ್ಷಣಗಳೇನು, ಮನೇಲೇ ಸುಲಭವಾಗಿ ಯಾವುದೇ ಒಂದು ಹಣ ಖರ್ಚು ಮಾಡದೆ ಹೇಗೆ ಒಂದು ಬ್ಲ್ಯಾಕ್ ಮ್ಯಾಜಿಕನ್ನು ರಿಮೂವ್ ಮಾಡ್ಬೋದು ಅನ್ನೋದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ನೋಡಬಹುದು. ಮೊದಲಿಗೆ ಬ್ಲ್ಯಾಕ್ ಮ್ಯಾಜಿಕ್ ಅಂದರೆ ಏನು ಅಂತ ನಿಮಗೆಲ್ಲರಿಗೂ ಗೊತ್ತಿರುತ್ತೆ. ಆದರೂ ಕೂಡ ಸ್ವಲ್ಪ ವಿವರವಾಗಿ ನೋಡೋದಾದರೆ, ನಿಮಗೆ ಯಾವುದೋ ಒಂದು ಕೆಟ್ಟದಾಗಲಿ ಅಂತ ನಿಮ್ಮ ಶತ್ರುಗಳಾಗಿರಬಹುದು ಅಥವಾ ನಿಮ್ಮ ಹಿತಶತ್ರುಗಳು ನಿಮ್ಮ ಜೊತೆಲೇ ಇರ್ತಾರೆ. ಆದರೂ ಕೂಡ ನಿಮ್ಮನ್ನು ನೋಡಿದ್ರೆ ಆಗೋದಿಲ್ಲ, ಅವರಿಗೆ ನಿಮಗೆ ಗೊತ್ತಾಗೋದೇ ಇಲ್ಲ ಅವ್ರು ಮಾಡಿಸಿದ್ದಾರೆ ನಿಮಗೇನೋ ಮಾಟ ಅಂತ. ಈ ರೀತಿ ಕೂಡ ಚಾನ್ಸಸ್ ತುಂಬಾ ಇರುತ್ತೆ. ನಿಮಗೆ ಕೆಟ್ಟದಾಗಲಿ ಅಂತ ಕೆಲವೊಂದು ಪೂಜೆಗಳನ್ನು ಮಾಡಿಸಿರ್ತಾರೆ, ಮಂತ್ರಗಳನ್ನು ಮಾಡಿಸಿರ್ತಾರೆ, ಮಾಟಗಳನ್ನು ಮಾಡಿಸಿರ್ತಾರೆ. ಇದರಲ್ಲಿ ಬಹಳಷ್ಟು ವಿಧಾನಗಳಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರು ಇದ್ದಾರೆ. ಈಗ ಹೇಗೆ ನಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋದು ಅನ್ನೋದನ್ನು ನೋಡೋದಾದರೆ, ಇದಕ್ಕೆ ಕೆಲವೊಂದು ಲಕ್ಷಣಗಳು ನಿಮಗೆ ಆಲ್ರೆಡಿ ಕಾಣಿಸ್ತಾ ಇರುತ್ತೆ. ಅಂದರೆ ಮನೇಲಿ ಇದ್ದಕ್ಕಿದ್ದ ಹಾಗೆ ಯಾರೋ ಒಬ್ರಿಗೆ ಕಾಯಿಲೆ ಬರುತ್ತೆ, ತುಂಬಾ ತಲೆನೋವು, ಏನು ಮಾಡಿದ್ರೂ ಹೋಗೋದೇ ಇಲ್ಲ, ಎಷ್ಟು ಸಲ ತೋರಿಸ್ಕೊಂಡ್ರೂ ಕೂಡ ಯಾವುದೇ ಒಂದು ಯೂಸ್ ಆಗೋದೇ ಇಲ್ಲ, ಡಾಕ್ಟರ್ ಹತ್ರ ತೋರಿಸಿದ್ರು ಕೂಡ. ಮತ್ತು ತುಂಬಾ ಬಾಡಿ ಪೇಯ್ನ್ಸ್ ಕೂಡ ಬರ್ತಾ ಇರುತ್ತೆ, ಏನೂ ರೀಸನ್ನೇ ಇರೋದಿಲ್ಲ, ಬಾಡಿ ಪೇಯ್ನ್ಸ್ ಇರುತ್ತೆ, ತುಂಬ ಏನೋ ಒಂದು ಫ್ಯಾಟಿಗ್ ಅಂದರೆ ಲೇಸಿನೆಸ್ ಇರುತ್ತೆ, ಏನೂ ಮಾಡಬೇಕು ಅಂತ ಅನಿಸೋದೇ ಇಲ್ಲ, ಪೂಜೆ ಮಾಡಬೇಕು ಅನಿಸಲ್ಲ, ಮನೆ ಕೆಲಸ ಮಾಡಬೇಕು ಅಂತ ಅನಿಸೋದಿಲ್ಲ ಹೆಣ್ಮಕ್ಳಿಗೆ. ಈ ರೀತಿ ತುಂಬ ಜನ ನಾನು ನೋಡ್ತಾ ಇರ್ತೀನಿ. ಅವ್ರು ಹೇಳ್ತಿರ್ತಾರೆ, ನನಗೇನೋ ಪೂಜೆ ಮಾಡಬೇಕು ಅಂದರೆ ಇಷ್ಟ ಆಗೋದಿಲ್ಲ, ಏನು ಕೆಲಸ ಮಾಡಬೇಕು ಅಂತಲೇ ಅನಿಸೋದಿಲ್ಲ ಅಂತ. ಈ ರೀತಿ ನೋಡಬಹುದು. ಮತ್ತು ಬಿಸ್ನೆಸ್ ಮಾಡೋರಾಗಿದ್ದರೆ ಇದ್ದಕ್ಕಿದ್ದಾಗೆ ಹೆವಿ ಲಾಸ್ ಆಗುತ್ತೆ, ಏನು ಅಂತಲೇ ಗೊತ್ತಾಗೋದೇ ಇಲ್ಲ, ನೀವು ಕೂಡಿಟ್ಟಿರೋ ಎಲ್ಲ ಒಂದು ಹಣನೂ ಕೂಡ ಖರ್ಚಾಗ್ಬಿಡುತ್ತೆ, ಯಾವುದೋ ಒಂದು ತೊಂದರೆಗಳಿಗೆ ಸಿಗಾಕೊಳ್ತಾ ಇರ್ತೀರ ನೀವು. ಈ ರೀತಿ. ಮತ್ತು ಕೆಲಸ ಮಾಡೋರಾದರೆ ಕೆಲಸ ಹೋಗ್ಬಿಡುತ್ತೆ ಅವ್ರಿಗೆ, ಅಥವಾ ಕೆಲಸದಲ್ಲಿ ಸುಮ್ಮನೆ ತೊಂದರೆಗಳು, ಯಾರೋ ಒಬ್ಬ ವ್ಯಕ್ತಿ ನಿಮಗೆ ತುಂಬಾ ಕಾಟ ಕೊಡ್ತಾ ಇರುವಂಥದ್ದು. ರಿಲೇಷನ್ಶಿಪ್ಪಲ್ಲಿ ನೋಡೋದಾದರೆ ಗಂಡ ಹೆಂಡತಿ ಮಧ್ಯೆ ಸಣ್ಣ ಸಣ್ಣ ಜಗಳಗಳು ದೊಡ್ಡ ಅತಿರೇಕಕ್ಕೆ ಹೋಗ್ಬಿಡುತ್ತೆ, ಏನು ರೀಸನ್ನೇ ಇರೋದಿಲ್ಲ, ಆದರೂ ಕೂಡ ತುಂಬ ಅತಿರೇಕದ ಒಂದು ಜಗಳಗಳು ನಡೀತಾ ಇರುತ್ತೆ. ಮತ್ತು ಲವರ್ಸ್ ಮಧ್ಯೆ ಇದ್ದಕ್ಕಿದ್ದಾಗೆ ಬ್ರೇಕಪ್ ಆಗುವಂಥ ಮಟ್ಟಕ್ಕೆ ಜಗಳಗಳು ಶುರು ಆಗುತ್ತೆ. ನಿದ್ದೆ ಬರದೇ ಇರುವಂಥದ್ದು, ನಿದ್ದೆ ಬಂದರೂ ಕೂಡ ತುಂಬ ಒಂದು ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ, ಯಾರೋ ನಿಮಗೇನೋ ತೊಂದರೆ ಕೊಡ್ತಾ ಇರೋ ಥರ, ನಿಮ್ಮ ಮೇಲೆ ಯಾರೋ ಕೂತ್ಕೊಂಡಿರೋ ಥರ, ಈ ಥರ ಎಲ್ಲ ಒಂದು ಕೆಟ್ಟ ಕನಸುಗಳು ನಿಮಗೆ ಬೀಳ್ತಾ ಇರುತ್ತೆ. ತುಂಬಾ ಭಯ ಆಗುವಂಥದ್ದು, ಆಚೆ ಹೋಗ್ಲಿಕ್ಕೆ ಭಯ, ಏನು ಮಾಡೋದಕ್ಕೂ ಭಯ, ಯಾರ ಜೊತೆ ಮಾತಾಡೋದಕ್ಕೂ ಭಯ, ತುಂಬ ಆಂಗ್ಸೈಟಿ ಫೀಲ್ ಆಗ್ತಿರ್ತೀರ, ತುಂಬ ಒಂದು ಮೆಂಟಲ್ ಸ್ಟ್ರೆಸ್ ಆಗ್ತಿರುತ್ತೆ, ಇದೆಲ್ಲನೂ ಆಗುತ್ತೆ. ಮತ್ತು ಇನ್ನೊಂದು ಮೇಯ್ನ್ ಲಕ್ಷಣ ಏನು ಅಂತ ನೋಡೋದಾದರೆ, ನಿಮ್ಮನ್ನು ನೋಡಿದ್ರೆ ನಿಮಗೆ ಇಷ್ಟ ಆಗೋದಿಲ್ಲ, ನಿಮ್ಮ ಮಾತೇ ನಿಮ್ಗೆ ಇಷ್ಟ ಆಗೋದಿಲ್ಲ, ನಿಮ್ಮ ಫೇಸ್ ನೀವೇ ನೋಡ್ಕೊಳ್ಳೋಕ್ಕೆ ನಿಮ್ಗೆ ಇಷ್ಟ ಆಗೋದಿಲ್ಲ, ತುಂಬ ಯಾವುದೇ ರೀಸನ್ ಇಲ್ಲದೆ ನಿಮಗೆ ಸತ್ತೋಗ್ಬಿಡೋಣಪ್ಪ, ನನಗೆ ಲೈಫೆಲ್ಲ ಬೋರ್ ಅಂತ ಅನ್ನಿಸ್ತಿದೆ, ಯಾಕೋ ನಾನು ಒಂಟಿ ಅಂತ ಅನ್ನಿಸ್ತಿದೆ, ಈ ರೀತಿ ಯೋಚನೆಗಳೆಲ್ಲ ಬರುತ್ತೆ. ಸುತ್ತ ಒಂದು ಫಂಕ್ಷನಲ್ಲಿ ಇರ್ತೀರ, ಯಾವುದೋ ಒಂದು ಈವೆಂಟ್ ನಡೀತಿರುತ್ತೆ, ಆದರೂ ಕೂಡ ನೀವು ಒಂಟಿಯಾಗಿ ಫೀಲ್ ಆಗ್ತಿರ್ತೀರ, ಅವ್ರ ಜೊತೆ ನಿಮ್ಮನ್ನು ನೀವು ಹ್ಯಾಪಿಯಾಗಿ ಎಂಜಾಯ್ ಮಾಡೋದೇ ಇಲ್ಲ, ಹೋಗೋದೇ ಇಲ್ಲ ಅವ್ರ ಜೊತೆಲಿ ನೀವು. ಮತ್ತು ಕೆಲವ್ರಿಗೆ ತುಂಬ ತಿನ್ನೋ ಒಂದು ಚಟ ಬಂದಿರುತ್ತೆ ಇದ್ದಕ್ಕಿದ್ದ ಹಾಗೇ. ಮತ್ತು ಇನ್ನು ಕೆಲವರಿಗೆ ಊಟನೇ ಬೇಡ, ಹೊಟ್ಟೆನೇ ಹಸಿವಾಗೋದಿಲ್ಲ, ಈ ರೀತಿ ಕೂಡ ಅನಿಸುತ್ತೆ. ಜೀವನ ಮೇಲೆ ತುಂಬ ನಿರಾಸೆ ಆಗುವಂಥದ್ದು. ಇದರಲ್ಲಿ ಯಾವುದಾದ್ರೂ ಒಂದು ಲಕ್ಷಣ ಕೂಡ ನಿಮ್ಮ ಜೀವನದಲ್ಲಿ ಕಾಣಿಸ್ತಾ ಇದ್ದರೆ ಈಗಲೇ ಎಚ್ಚರಿಕೆಯಿಂದ ಇರೋದನ್ನು ಕಲ್ತ್ಕೊಳ್ಳಿ. ಎಚ್ಚರಿಕೆಯಿಂದ ಏನು ಮಾಡಬೇಕು, ಯಾವ ಒಂದು ಸರಳ ಪರಿಹಾರಗಳನ್ನು ಮಾಡಬೇಕು, ಆದಷ್ಟು ಬೇಗ ಇವತ್ತೇ ಅದನ್ನು ಮಾಡ್ಕೊಳ್ಳಿ. ಸಾಧ್ಯ ಆದಷ್ಟು ಇದನ್ನು ಅಮಾವಾಸ್ಯೆ ದಿನ ಮಾಡಬೇಕಾಗುತ್ತೆ, ಇಲ್ಲ ಸಾಧ್ಯ ಆಗೋದಿಲ್ಲ ಅಂದರೆ ಬುಧವಾರ ದಿನ ಕೂಡ ನೀವು ಮಾಡ್ಕೋಬಹುದು. ಮೊದಲನೇ ಒಂದು ಪರಿಹಾರ ಏನು ಅಂತ ನೋಡೋದಾದರೆ, ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದೇ, ಸಾಸಿವೆ ಮತ್ತು ಉಪ್ಪನ್ನು ತೆಗೆದು ನೀವು ದಿಷ್ಟಿ ತೆಗಿತಾ ಇರ್ತೀರಲ್ವ, ಅದೇ ರೀತಿ ಮೊದಲು ನಾರ್ಮಲಾಗಿ 7 ಸಲ ನೀವು ಅದನ್ನು ಸುತ್ತಿಸ್ಬೇಕಾಗುತ್ತೆ ತಲೆಯಿಂದ ಕಾಲಿನವರೆಗೂ. ಮತ್ತು ಉಲ್ಟಾ 7 ಸಲ ರಿವರ್ಸ್ ಆಗಿ ಸುತ್ತಿಸ್ಬೇಕು. ಮತ್ತು ತಲೆಯಿಂದ ಕಾಲಿನವರೆಗೂ 7 ಸಲ ಇಳಿ ತೆಗಿಬೇಕಾಗುತ್ತೆ. ನಂತರ ಆ ಉಪ್ಪು ಸಾಸಿವೆನ ಆಚೆ ಎಸೆದ್ಬಿಡ್ಬೋದು ಅಥವಾ ನೀರಿಗೆ ಕೂಡ ಹಾಕ್ಬೋದು. ಮತ್ತು ಗೋಮತಿ ಚಕ್ರ ಅಂತ ಸಿಗುತ್ತೆ, ಇದು ಎರಡನೇ ವಿಧಾನ. ಗೋಮತಿ ಚಕ್ರ 8 ಗೋಮತಿ ಚಕ್ರನ ತಗೋಬೇಕು. ಮೊದಲಿಗೆ 2 ಗೋಮತಿ ಚಕ್ರನ ತಗೊಂಡು ತಲೆಯ ಸುತ್ತ ತಿರುಗಿಸ್ಬೇಕಾಗುತ್ತೆ, ಅದನ್ನು ಪೂರ್ವ ದಿಕ್ಕಿಗೆ ಎಸಿಬೇಕು.
ಮತ್ತೆ ಇನ್ನೊಂದು 2 ತಗೊಳ್ಳಿ, ಮತ್ತೆ ಸೇಮ್ ಅದೇ ಥರ ಮಾಡಿ ತಲೆ ಸುತ್ತ ತಿರುಗಿಸಿ ಪಶ್ಚಿಮಕ್ಕೆ ಎಸಿಬೇಕು. ಮತ್ತೆ ಇನ್ನೊಂದು 2 ಇದೆ ಅಲ್ವಾ, ಅದನ್ನು ಉತ್ತರಕ್ಕೆ, ಇನ್ನೆರಡನ್ನು ದಕ್ಷಿಣಕ್ಕೆ, ಈ ರೀತಿ ತಲೆ ಸುತ್ತ ಸುತ್ತಿಸಿ ಎಸಿಬೇಕಾಗುತ್ತೆ. ಇದು ಕೂಡ ಒಂದು ವಿಧಾನ. ಇನ್ನೊಂದು ವಿಧಾನ ಅಂತಂದರೆ ಸೇಜ್ ಅಂತ ಸಿಗುತ್ತೆ, ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಅಥವಾ ಗ್ರಂಥಿಗೆ ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ. ಇದು ಒಂದು ಊದುಬತ್ತಿ ರೀತಿ ಹೊಗೆ ಬರುವಂಥದ್ದು. ಅದನ್ನು ತಗೊಳ್ಳಿ, ಸ್ವಲ್ಪ ಅದಕ್ಕೆ ಬೆಂಕಿಗೆ ತಾಗಿಸಿ, ಬೆಂಕಿ ಉರಿಯೋದಕ್ಕೆ ಬಿಡಬೇಡಿ, ಆಫ್ ಮಾಡಿಬಿಡಿ. ಅದನ್ನು ಹೊಗೆ ಏನಿರುತ್ತಲ್ವಾ, ಆ ಒಂದು ಹೊಗೆನ ಮನೆ ಸುತ್ತ, ಮನೆ ಎಲ್ಲ ಭಾಗಕ್ಕೂ ಹೋಗೋ ರೀತಿ ಮಾಡಬಹುದು, ಅದು ಕೂಡ ಮಾಡ್ಬೋದು. ಮತ್ತು ಇನ್ನೊಂದೇನು ಅಂದರೆ, ಒಂದು ಮನುಷ್ಯರಿಗೆ ಯಾರಿಗೆ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅನಿಸುತ್ತಲ್ವಾ, ಅವರಿಗೆ ತಲೆಯಿಂದ ಕಾಲಿನವರೆಗೂ ಕೂಡ ಸುತ್ತಿಸೋದು. ಈ ರೀತಿ ಮಾಡೋದ್ರಿಂದ ಕೂಡ ಆ ಒಂದು ಹೊಗೆಯನ್ನು ನೀವು ಸುತ್ತಿಸ್ಬೇಕಾಗುತ್ತೆ. ಸುತ್ತಿಸೋದ್ರಿಂದ ಕೂಡ ನಿಮಗೆ ಕೆಟ್ಟ ದೃಷ್ಟಿ ಕೂಡ ಹೊರಟೋಗುತ್ತೆ. ಅಷ್ಟೇ ಅಲ್ಲದೆ ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದಾರಲ್ವಾ, ಅದು ಕೂಡ ಎಷ್ಟೋ ಒಂದು ನೆಗೆಟಿವ್ ಎನರ್ಜಿ ನಿಮ್ಮ ದೇಹದಿಂದ ಆಚೆ ಹೋಗೋದನ್ನ ನೀವೇ ಒಂದು ವಾರದಲ್ಲಿ ನೋಡ್ತೀರಾ ಈ ರೀತಿ ಮಾಡೋದ್ರಿಂದ. ಇದಿಷ್ಟು ಒಂದು ಸರಳವಾದ ಒಂದು ಪರಿಹಾರಗಳಾಗಿತ್ತು. ನೀವು ಪದೇ ಪದೇ ಇದನ್ನೆಲ್ಲ ಮಾಡೋದಕ್ಕೆ ನಮಗೆ ಟೈಮ್ ಇಲ್ಲ, ಏನಾದರೂ ಒಂದು ಪರ್ಮನೆಂಟ್ ಆಗಿರೋ ಸೊಲ್ಯೂಷನ್ ಏನು ಅಂತ ಕೇಳೋದಾದರೆ ಯಂತ್ರಗಳನ್ನು ನೋಡಬಹುದು. ಇಲ್ಲಿ ಶ್ರೀಯಂತ್ರ ಆಗಿರ್ಬೋದು, ಹನುಮಾನ್ ಯಂತ್ರ ಆಗಿರ್ಬೋದು, ಕಾಳಿ ಯಂತ್ರ, ಈ ರೀತಿ ಯಂತ್ರಗಳು ಸಿಗುತ್ತೆ ನಿಮಗೆ. ಇದನ್ನು ನಿಮ್ಮ ಹೆಸರಿನಲ್ಲಿ ಹುಣ್ಣಿಮೆ ದಿನ ಇಟ್ಟು ಪೂಜೆ ಮಾಡಿ ನಿಮಗೆ ಕೊಡ್ತಾರೆ. ಆ ರೀತಿ ನಮ್ಮ ಕಡೆಯಿಂದನೂ ನಮ್ಮ ಟೀಮಿಂದನೂ ನಿಮಗೆ ಮಾಡಿಕೊಡ್ತೀವಿ. ಈ ರೀತಿ ಯಂತ್ರಗಳು ಬೇಕು ಅನ್ನೋದಾದರೆ ವಿಡಿಯೋದಲ್ಲಿ ಕಾಣಿಸ್ತಾ ಇರೋ ನಂಬರಲ್ಲಿ ನಮ್ಮನ್ನು ಸಂಪರ್ಕ ಮಾಡಬಹುದು. ಇದನ್ನು ಮನೇಲಿ ಇಡೋದ್ರಿಂದ ನೆಗೆಟಿವ್ ಎನರ್ಜಿ ನಿಮ್ಮ ಮೇಲೆ ಯಾವುದೇ ಒಂದು ಪರಿಣಾಮವನ್ನು ಬೀರೋದಿಲ್ಲ. ಅದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ಅಥವಾ ಒಂದು ಕೆಟ್ಟ ದೃಷ್ಟಿ ಆಗಿರ್ಬೋದು, ಯಾವುದೇ ಒಂದು ಕೆಡುಕನ್ನು ನಿಮಗೆ ಯಾರೂ ಕೂಡ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲದರಿಂದನೂ ಆ ಒಂದು ಯಂತ್ರಗಳು ನಿಮಗೆ ರಕ್ಷಣೆಯನ್ನು ಕೊಡುತ್ತೆ. ಇನ್ನೊಂದು ಪರ್ಮನೆಂಟ್ ಆಗಿರೋ ವಿಧಾನ ಏನು ಅಂತ ನೋಡೋದಾದರೆ, ಕ್ರಿಸ್ಟಲಿಂದ ಮಾಡಿರುವಂಥ ಒಂದು ಬ್ರೇಸ್ಲೆಟ್ಗಳು ಅಥವಾ ಕ್ರಿಸ್ಟಲ್ ಗ್ರಿಡ್ ಅಂತ ಹೇಳ್ತೀವಿ. ಕ್ರಿಸ್ಟಲ್ ಗ್ರಿಡ್ಗಳನ್ನು ನೀವು ಮನೇಲಿ ಇಡೋದ್ರಿಂದ ನಿಮ್ಮಲ್ಲಿರೋ ಎಲ್ಲ ಒಂದು ಸಮಸ್ಯೆಗಳಿಗೂ ಪರಿಹಾರವನ್ನು ಪಡ್ಕೋಬಹುದು. ಬಿಸ್ನೆಸ್ ಆಗಿರ್ಬೋದು, ರಿಲೇಷನ್ಶಿಪ್ ಇಶ್ಯೂಸ್ ಆಗಿರ್ಬೋದು, ಸಾಲದ ಸಮಸ್ಯೆಗಳಾಗಿರ್ಬೋದು, ಎಲ್ಲ ಒಂದು ಸಮಸ್ಯೆಗಳಿಗೂ ಕೂಡ ಕ್ರಿಸ್ಟಲ್ ಗ್ರಿಡ್ ಇಡೋದ್ರಿಂದ ಒಂದು ಪರಿಹಾರವನ್ನು ನೀವು ಕಾಣಬಹುದಾಗಿರುತ್ತೆ. ಮತ್ತು ಕ್ರಿಸ್ಟಲ್ ಬ್ರೇಸ್ಲೆಟ್ಟು, ಇದನ್ನು ನಿಮ್ಮ ಜಾತಕ, ಹುಟ್ಟಿರುವಂಥ ಒಂದು ಡೇಟ್ ಆಫ್ ಬರ್ತ್ ಏನಿರುತ್ತೆ, ದಿನಾಂಕ ಎಲ್ಲವನ್ನು ಕೂಡಿ ನಿಮಗಾಗಿಯೇ ಒಂದು ಕಸ್ಟಮೈಸ್ಡ್ ಆಗಿರೋ ಒಂದು ಬ್ರೇಸ್ಲೆಟನ್ನು ನಾವು ಮಾಡಿ ಕೊಡ್ತೇವೆ. ಅಷ್ಟೇ ಅಲ್ಲದೆ ಇದನ್ನು ಕ್ಲೆನ್ಸಿಂಗ್ ಮಾಡಿ, ಎನರ್ಜೈಸ್ ಅಂದರೆ ಇದನ್ನು ಕ್ಲೀನ್ ಮಾಡಿ ಅಂತ ಹೇಳ್ತಾರೆ, ಅದನ್ನು ಮಾಡಿ ಮತ್ತು ಅದಕ್ಕೆ ಪ್ರಾಣ ಪ್ರತಿಷ್ಠೆಯನ್ನು ಕೂಡ ನಾವು ಮಾಡಿ ನಿಮಗಾಗಿ ಮಾಡಿ ಕೊಡ್ತೇವೆ. ಇದನ್ನು ನೀವು ಕೈಯಲ್ಲಿ ಹಾಕ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಒಂದು ದೃಷ್ಟಿನೂ ಕೂಡ ತಾಗೋದಿಲ್ಲ. ಅಷ್ಟೇ ಅಲ್ಲದೆ ಯಾರು ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಮಾಡಲಿಕ್ಕೆ ಆಗೋದೇ ಇಲ್ಲ. ಅಷ್ಟೇ ಅಲ್ಲದೆ ಇನ್ನೊಂದು ಇದರ ಬೆನಿಫಿಟ್ ಏನು ಅಂತ ನೋಡೋದಾದರೆ, ನಿಮಗೆ ಬರುವಂಥ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳೇನಿದೆ, ಸುಸ್ತಾಗಿರುವಂಥದ್ದಾಗಿರ್ಬೋದು, ಜೀವನದಲ್ಲಿ ಜಿಗುಪ್ಸೆ, ಪದೇ ಪದೇ ಬರುವಂಥ ತಲೆನೋವು, ಮೈಕೈ ನೋವು, ಈ ರೀತಿ ಬಹಳಷ್ಟು ಸಮಸ್ಯೆಗಳು ಏನೇನಿದೆ ಅದೆಲ್ಲವನ್ನು ಕೂಡ ಈ ಒಂದು ಕ್ರಿಸ್ಟಲ್ ಬ್ರೇಸ್ಲೆಟ್ ಹಾಕ್ಕೊಳ್ಳೋದ್ರಿಂದ ನೀವು ತಡಿಬಹುದು. ನಿಮಗೆ ಇದು ಒಂದು ರಕ್ಷಣೆಯನ್ನು ಕೊಡುತ್ತೆ. 3 ವಿಧಾನಗಳಿಂದ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ, ಹೇಗೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು, ದೃಷ್ಟಿಯನ್ನು ಆಗಿರ್ಬೋದು, ಹೇಗೆ ತೆಗಿಬೇಕು ನೆಗೆಟಿವ್ ಎನರ್ಜಿ ನಿಮ್ಮ ಒಂದು ದೇಹದಿಂದ ಅನ್ನೋದನ್ನು. ಇದನ್ನು ಮಾಡೋವಾಗ ಒಂದು ಮಂತ್ರವನ್ನು ಕೂಡ ಹೇಳ್ಕೋಬೇಕಾಗುತ್ತೆ. ಆ ಮಂತ್ರ ನಿಮಗೂ ಕೂಡ ಬೇಕು ಅನ್ನೋದಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ಆ ಒಂದು ಮಂತ್ರದ ವಿಡಿಯೋವನ್ನು ನಾನು ನಿಮಗೆ ಮಾಡಿ ಅಪ್ಲೋಡ್ ಮಾಡ್ತೇನೆ. ನಮ್ಮ ಸಂಸ್ಥೆಯಲ್ಲಿ ನಿಮಗೆ ಪರ್ಸ್ನಲ್ ಆಗಿ ಬೇಕಾಗಿರುವಂಥ ಎಲ್ಲ ಒಂದು ಯಂತ್ರಗಳನ್ನು ನಿಮ್ಮ ಹೆಸರಿನಲ್ಲೇ ಮಾಡಿ, ಆ ಒಂದು ಹುಣ್ಣಿಮೆ ದಿನ ಪೂಜೆಯನ್ನು ಮಾಡಿ ನಿಮಗೋಸ್ಕರನೇ ನಾವು ತಯಾರಿಸಿ ಕೊಡ್ತೇವೆ. ಯಾರಿಗಾದರೂ ಯಾವುದಾದ್ರೂ ಸಮಸ್ಯೆಗಳಿಗೆ ಪರಿಹಾರ ಬೇಕು ಯಂತ್ರಗಳಿಂದ ಪರ್ಮನೆಂಟ್ ಆಗಿ ಅನ್ನೋದಾದರೆ ಖಂಡಿತ ವಿಡಿಯೋದಲ್ಲಿ ಕಾಣಿಸ್ತಾ ಇರೋ ಒಂದು ನಂಬರನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಉಪಯೋಗ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾರಿಗಾದರೂ ಕ್ರಿಸ್ಟಲ್ಸ್ ಮತ್ತು ಯಂತ್ರಗಳು ಬೇಕು ಅನ್ನೋದಾದರೆ ನನ್ನನ್ನು ಸಂಪರ್ಕ ಮಾಡಿ, ನಾವು ನಿಮಗೆ ಸಹಾಯ ಮಾಡೋದಕ್ಕೆ ಸದಾ ಸಿದ್ಧವಾಗೇ ಇರ್ತೇವೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿ ಇನ್ನಷ್ಟು ಉಪಯುಕ್ತ ಮಾಹಿತಿ ನಿಮಗೆ ಬೇಕು ಅನ್ನೋದಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.